ಇವತ್ತು ಅರ್ಜೆಂಟಲ್ಲಿ ಅಥವಾ ಬ್ಯಾಚುಲರ್ಗಳಿಗೆ ಮಾಡುವಂಥ ಒಂದು ಉಪ್ಪಿಟ್ಟನ್ನು ಹೇಳಿಕೊಡ್ತಾ ಇದ್ದೇನೆ. ಎಣ್ಣೆ ಬಿಸಿ ಆಗಲಿಕ್ಕಿಟ್ಟು ಎಣ್ಣೆ ಬಿಸಿಯಾದ ನಂತರ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ನೆಲಕಡಲೆ, ಕರಿಬೇವು ಎಲ್ಲವನ್ನು ಹಾಕ್ಕೊಂಡು ಸಾಸಿವೆ ಸಿಡಿಯುವವರೆಗೆ ಅದನ್ನು ಫ್ರೈ ಮಾಡಿಕೊಳ್ಳಿ. ಆಮೇಲೆ ನೆಲಕಡಲೆ ಕರೆಕ್ಟಾಗಿ ಫ್ರೈ ಆಗಿದೆ ಇಲ್ವ ಅಂತ ಚೆಕ್ ಮಾಡ್ಕೊಳ್ಳಿ. ಯಾಕೆಂದರೆ ನೆಲಕಡಲೆಗೆ ಒಮ್ಮೆ ನೀರು ಬಿದ್ದರೆ ಮತ್ತೆ ಅದು ಕರಿಗರಿಯಾಗಿ ಫ್ರೈ ಆಗೋದಿಲ್ಲ. ಹಾಗಾಗಿ ನೆಲಗಡಲೆಯನ್ನು ಚೆಕ್ ಮಾಡಿಕೊಂಡು ನಂತರ ಇದಕ್ಕೆ ಟೊಮೆಟೊ, ಬೇಕು ಅಂತಾದರೆ ಈರುಳ್ಳಿಯನ್ನು ಕೂಡ ಸೇರಿಸ್ಕೊಳ್ಬೋದು. ಟೊಮೆಟೊ, ಈರುಳ್ಳಿ, ನಿಮಗೆ ಬೇರೆ ಎಂತಾದರೂ ತರಕಾರಿ ಬಟಾಣಿ ಅಥವಾ ಬೀನ್ಸ್ ಏನಾದರೂ ಬೇಕಂತಾದರೆ ಅದನ್ನು ಕೂಡ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ಬೋದು. ತರಕಾರಿ ನಿಮ್ಮ ಆಪ್ಷನಿಗೆ ಬೇಕಾದ್ದನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಬನ್ಸಿ ರವೆ ಉಪಯೋಗಿಸ್ತಾ ಇರೋದು, ಹಾಗಾಗಿ ಅದನ್ನು ಫ್ರೈ ಮಾಡೋ ಅವಶ್ಯಕತೆ ಏನಿಲ್ಲ. ಅಂದರೆ ಅದು ಅಂಟಿಕೊಳ್ಳೋದಿಲ್ಲ ಒಂದಕ್ಕೊಂದು. ಬಾಂಬೆ ರವೆ ಆದರೆ ಒಂದಕ್ಕೊಂದು ಅಂಟಿಕೊಳ್ತದೆ, ಹಾಗೆ ಅದನ್ನು ಫ್ರೈ ಮಾಡಿಕೊಳ್ಬೇಕು. ಇದನ್ನು ಫ್ರೈ ಮಾಡುವ ಅವಶ್ಯಕತೆಯೇ ಇಲ್ಲ, ನೀವು ಡೈರೆಕ್ಟಾಗಿ ಉಪ್ಪಿಟ್ಟು ಮಾಡ್ಬೋದು. ಉದುರಾದ ರುಚಿಯಾದ ಉಪ್ಪಿಟ್ಟು ರೆಡಿ ಆಗ್ತದೆ. ಇದಕ್ಕೆ ಈಗ ಸ್ವಲ್ಪ ಅರಿಶಿನ, ಒಂದೆರಡು ಚಿಟಿಕೆ ಸಾಕು. ಖಾರಕ್ಕೆ ಹಸಿಮೆಣಸು ಬೇಕಾದರೆ ಹಸಿಮೆಣಸಿದ್ರೆ ಹಾಕ್ಕೊಳ್ಬೋದು, ಇಲ್ಲದಿದ್ದರೆ ಮೆಣಸಿನ ಹುಡಿ ಹಾಕ್ಕೊಳ್ಬೋದು. ಎರಡು ಆಪ್ಷನಲ್ಲಿ ನಿಮಗೆ ಬೇಕಾದ ಯಾವುದು ನಿಮ್ಮ ಹತ್ರ ಅವೈಲೇಬಲ್ ಇದೆ ನೋಡಿಕೊಂಡು ಅದನ್ನು ಹಾಕ್ಕೊಳ್ಳಿ. ಮತ್ತೊಂದು ನಿಮಿಷ ಅದನ್ನು ಫ್ರೈ ಮಾಡಿಕೊಂಡು ರುಚಿಗೆ ಬೇಕಾದ ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ. ನಾನಿಲ್ಲಿ 1 ಕಪ್ ಮಾಡ್ತಾ ಇರೋದು. 1 ಕಪ್ಪಿಗೆ 3 ಕಪ್ಪಷ್ಟು ನೀರು ಸೇರಿಸ್ಕೊಳ್ತಾ ಇದ್ದೇನೆ. 1 ಕಪ್ಪಿಗೆ 3 ಕಪ್ ಹಾಕೋದ್ರಿಂದ ಸಾಫ್ಟಾದ ಉದುರಾದ ಬನ್ಸಿ ರವೆ ಸಜ್ಜಿಗೆ ರೆಡಿ ಆಗ್ತದೆ. 4 ಕಪ್ಪು ಬೇಕಾದರೂ ಹಾಕ್ಕೊಳ್ಬೋದು. ಒಂದು ಸ್ವಲ್ಪ ಲಿಕ್ವಿಡ್ ಆಗಿ ಬೇಕು ಅಂತಾದರೆ 4 ಕಪ್ ಹಾಕ್ಕೊಳ್ಬೋದು. ನಾನಿಲ್ಲಿ 1 ಕಪ್ ರವೆಯದ್ದು ಮಾಡಿ ತೋರಿಸ್ತಾ ಇದ್ದೇನೆ. ಇದನ್ನು ಈಗ ರವೆ ಹಾಕಿದ ನಂತರ ಒಮ್ಮೆ ಚೆನ್ನಾಗಿ ಮಗುಚಿಕೊಳ್ಳಿ. ಮಗುಚಿ 3 ನಿಮಿಷ ಸಣ್ಣ ಉರಿಯಲ್ಲಿ ಹಾಗೇ ಬೇಯಲಿಕ್ಕೆ ಬಿಡಿ. ಅದನ್ನು ಕರೆಕ್ಟಾಗಿ 3 ನಿಮಿಷ ಬೇಕಾಗ್ತದೆ. 3 ನಿಮಿಷ ಬೇಯಿಸಿದ ನಂತರ ಅದಕ್ಕೆ ನಿಮಗೆ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ನಿಮ್ಮ ಹತ್ರ ಏನು ಅವೈಲೇಬಲ್ ಇದೆ ಅದನ್ನೆಲ್ಲ ಹಾಕ್ಕೊಳ್ಬೋದು ಮೇಲಿಂದ. ಇದು ನೋಡಿ ಚೆನ್ನಾಗಿ 3 ನಿಮಿಷ ಕುದಿಲಿಕ್ಕೆ ಬಿಡಿ ಅದನ್ನು. ನೋಡಿ ಇದೀಗ ಬೆಂದು ರೆಡಿ ಆಯಿತು. ನಿಮಗೆ ಲಿಕ್ವಿಡಿ ಬೇಕು ಅಂತಾದರೆ ಈ ಹಂತದಲ್ಲಿ ಇಟ್ಕೊಳ್ಬೋದು. ಸ್ವಲ್ಪ ಡ್ರೈ ಬೇಕು ಅಂತಾದರೆ ಇನ್ನೊಂದು ನಿಮಿಷ ಅದನ್ನು ಬೇಯಿಸ್ಕೊಳ್ಳಿ. ಇನ್ನೊಂದು ನಿಮಿಷ ಆಗುವಾಗ ಕರೆಕ್ಟಾದ ಉದುರಾದ ಉಪ್ಪಿಟ್ಟು ರೆಡಿ ಆಗ್ತದೆ. ಮೇಲಿಂದ ಒಂದು ಅರ್ಧ ಕಪ್ಪಷ್ಟು ಕಾಯಿ ತುರಿ ಹಾಕಿ 1-2 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ಹಾಕಿದರೆ ನಮ್ಮ ರುಚಿಯಾದ ಬನ್ಸಿ ರವೆಯ ಉಪ್ಪಿಟ್ಟು ಸವಿಯಲು ಸಿದ್ಧ. ಇದರ ಜೊತೆಗೆ ಚಟ್ನಿ ಬೇಕಾದವರು ಚಟ್ನಿಯನ್ನು ಕೂಡ ಸೇರಿಸ್ಕೊಳ್ಬೋದು. ಇದು ಹಾಗೇ ತಿನ್ನಲಿಕ್ಕೆ ರುಚಿಯಾಗಿರ್ತದೆ. ಇದರಲ್ಲಿ ಎಲ್ಲ ಮಸಾಲೆಗಳಿರುವ ಕಾರಣ ಅದಕ್ಕೆ ಬೇರೆ ಏನೂ ಬೇಕಾಗೋದಿಲ್ಲ. ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಹಾಗೆಯೇ ನಮ್ಮನ್ನು ಸಪೋರ್ಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾವು ಹಾಕಿದ ವಿಡಿಯೋಗಳು ನಿಮಗೆ ಅದೇ ದಿನ ಆವಾಗಲೇ ಸಿಗ್ತವೆ.